ಏನು ಹೇಳಕ್ಕೆ ಹೋಗ್ತೀನಿ ಅಂದರೆ, ಈಗ ಸಾಂಗ್ ವಿಚಾರ ಬಂತ್ರಲ್ಲ, ಸೊ ನಮ್ಮ ಹೀರೋಯಿನ್ನವ್ರದ್ದು ಒಂದು ಸಾಂಗ್ ಇದೆ. ನಾವು ಫುಲ್ಲು ರಿವರಲ್ಲೇ ಮಾಡಿದ್ವಿ. ಏನಂದರೆ ಒಂದು 45 ಡಿಗ್ರಿ ಬಿಸಿಲಿತ್ತು. ಅಲ್ಲಿ ನದಿಲೂ ನೀರು ಹರಿತಿದೆ, ಬಿಸಿಲು ರಿಫ್ಲೆಕ್ಷನ್ ಮರಳಲ್ಲಿ ಅದು ಇದು ಮಾಡಿದ್ವಿ. ನಾನು ಆ ಸಾಂಗಿಗೆ ಏನಂದರೆ, ನಾನು ಡೈರೆಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಹೆಂಗಿರುತ್ತೆ ಅಂದರೆ ಯಾವಾಗಲೂ ಬಜೆಟ್ ಸೇವ್ ಮಾಡೋದೇ ಇರುತ್ತೆ. ಸೊ ನಾನು ಆ ಪಾಯಿಂಟ್ ಆಫ್ ವ್ಯೂಲಿ ನಾನು ಅಮ್ಮವ್ರ ಹತ್ರ ನಾನು ಹೇಳಿದೆ, ಅಮ್ಮ ನಾನು ಸಾಂಗ್ ಈ ಥರ ಶೂಟ್ ಆಗ್ತಿದೆ, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, ನಾನು ಇಷ್ಟು ಜನ ಡ್ಯಾನ್ಸರ್ಸ್ ಇಟ್ಕೊಳ್ತಾ ಇದ್ದೀನಿ ಅಂತ. ಅಮ್ಮ ಒಂದೇ ಮತ್ತು ಯಾಕಪ್ಪ ಅಷ್ಟು ಜನ? ನಾನು ಎಲ್ಲೋ ಜಾಸ್ತಿ ಆಯ್ತೇನ, ಇನ್ನೂ ಜಾಸ್ತಿ ಜನ ನಾಕು, ಎಲ್ಲೂ ಕಮ್ಮಿ ಕಾಣಬಾರ್ದು, ನಮಗೆ ಸಿನಿಮಾದಲ್ಲಿ ಫ್ರೇಮ್ ಕಮ್ಮಿ ಕಾಣಬಾರ್ದು, ಸ್ಕ್ರೀನ್ ಎದ್ದು ಕಾಣಬೇಕು. ಅಲ್ಲಿ ನಾನು ಹೇಳಿದೆ, ನಿನ್ನ ಬೈತಾರಪ್ಪ, ನಮ್ಮನ್ನು ಬೈಯಲ್ಲ, ಯಾರು ಡಬ್ಬಲ್ ಡೈರೆಕ್ಟ್ರು ಅಂತಾರೆ, ನಾನೇನು ಬೈದಿದ್ದೀನಿ ಇಷ್ಟು ಸರಿ. ಸೊ ನಾನು ಅವಾಗ ಏನು ಮಾಡಿದೆ, ಮತ್ತೆ ಕೊರಿಯೋಗ್ರಾಫರ್ಸ್ ಕೇಳಿ ಮತ್ತೆ ಅದನ್ನು ಡಬಲ್ ಮಾಡಿದೆ, ಡ್ಯಾನ್ಸರ್ಸ್ನ ಡಬಲ್ ಮಾಡಿ ಮತ್ತೆ ಅವ್ರನ್ನ ಕರ್ಸ್ಕೊಂಡು ಅದೊಂದು ಸಖತ್ತಾಗಿದೆ. ಅದು ಬಿಟ್ಟರೆ ಅವಾಗಲೇ ಪೃಥ್ವಿ ಸರ್ ಹೇಳ್ದಂಗೆ ಕ್ಲೈಮ್ಯಾಕ್ಸಲ್ಲೂ ಅಷ್ಟೇ, ಏನಂದರೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾಯಿದ್ದೀವಿ, ಮಳೆ ಬಂದ್ಬಿಡ್ತು, ವೆಹಿಕಲ್ಸ್ ಎಲ್ಲ, ಅದು ರಿವರಲ್ಲಿ ಮಾಡಿದ್ದು ನೈಟು, ಅದು ನೈಟ್ ಎಫೆಕ್ಟು. ಏನಂದರೆ ಪ್ರಾಬ್ಲಮ್ಸ್ ಆಯಿತು. ನಾನು ಅವಾಗಲೂ ಅಷ್ಟೇ, ನಮಗೆ ಟೆನ್ಷನ್ ಇರುತ್ತೆ ಯಾವಾಗಲೂ ಆ್ಯಸ್ ಎ ಡೈರೆಕ್ಟರ್ಸ್ಗೆ, ಏನು ಹಿಂಗೆ ಆಗ್ತಾಯಿತ್ತೆ ಬಜೆಟು, ಮತ್ತು ಈ ಕ್ಲೈಮ್ಯಾಕ್ಸ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಏನು ಸಮಸ್ಯೆ ಆಗುತ್ತೆ ಅಂತ. ಅಲ್ಲಿಗೆ ನನಗೇನೆಂದರೆ, ನಮ್ಮ ಕ್ಯಾಮ್ರಾಮನ್ ಸರ್ ಆಗ್ಬೋದು, ಹೀರೋ ಸರ್ ಆಗ್ಬೋದು, ಫೈಟ್ ಮಾಸ್ಟರ್ ಸಾಗರ್ ಅವ್ರು ಆಗ್ಬೋದು, ಅಂದರೆ ಅವರೆಲ್ಲ ಬಂದು ನನಗೊಂದು ಸಾಥ್ ಕೊಟ್ಟರು. ಸೊ ಅವಾಗ ನಾನು ಅಮ್ಮಂಗೆ ಹೇಳಿದೆ, ಅಮ್ಮ ಈ ಥರ ಮಳೆ ಬಂದು ಲೊಕೇಶನ್ ಹಾಳಾಗ್ತಾಯಿದೆ, ನನಗೆ ಸ್ವಲ್ಪ ನೀನೇನು ತಲೆ ಕೆಡ್ಸ್ಕೊಬೇಡ, ಸಿನಿಮಾನ ಸುತ್ತಬೇಡ, ಸಿನಿಮಾ ಮಾತ್ರ ಸುತ್ತಬೇಡ, ನೀಟಾಗಿ ಅದೇನು ನೀನು ಅಂದ್ಕೊಂಡಿದ್ಯೋ ತಕ್ಕೊಂಡೆ ಬಾ ಅಂತ ಅವ್ರು ಧೈರ್ಯ ಕೊಟ್ಟರು. ಅವ್ರು ಧೈರ್ಯ ಕೊಟ್ಟ ಮೇಲೆ ಮತ್ತೆ ನಾವು ಅದನ್ನು, ಅಂದರೆ ನಾನು ಯಾರಿಗೂ ಹೇಳಿಲ್ಲ. ಆಯಿತು, ಇವ್ರು ಟೆನ್ಷನ್ ಆಗಿಬಿಟ್ರು. ನಾನು ಹೇಳಿದೆ, ನೋಡಪ್ಪ ಮಳೆ ನಮ್ಮ ಕೈಲಿಲ್ಲ, ಅದೆಲ್ಲ ಆಗುತ್ತೆ, ಬಟ್ ನೀನೇ ತಪ್ಪು ಮಾಡಿಲ್ಲ, ಅದಾಗಿದೆ, ಅದು ಪರವಾಗಿಲ್ಲ, ನೀನು ಟೆನ್ಷನ್ ತೊಗೋಬೇಡ, ಸಿನಿಮಾಗೆ ಮೋಸ ಮಾಡಬೇಡ, ಚೆನ್ನಾಗಿ ಮಾಡು. ಈಗ ಆಕಸ್ಮಿಕವಾಗಿ ನಮ್ಗೆ ಅವತ್ತು ಒಂದು ಬಜೆಟ್ ಹೋಯ್ತು, ದೊಡ್ಡ ಬಜೆಟೇ ಹೋಯ್ತು. ನಾನು ಹೇಳ್ಬಿಟ್ಟೆ, ನೀನು ಟೆನ್ಷನ್ ತಗೋಬೇಡಪ್ಪ, ನೀನು ಆರಾಮಾಗಿ ಮಾಡಪ್ಪ. ಆಯಿತು, ಮಳೆ ಬಂದು ಎಲ್ಲ ಕೊಚ್ಚೋಗ್ಬಿಡ್ತಂತೆ, ಸೆಟ್ ಎಲ್ಲ ಹಾಕಿದ್ರಂತೆ. ಒಂದಿನ ಹುಲ್ಲಿನ ಮೇಲೆ ಕೊಚ್ಕೊ ಹೊಂಟೋಯ್ತು, ಇನ್ನೊಂದು ದಿನ ಅದು ಹೆಂಗೆ ಅಂದರೆ ರಿವರ್ ನೀರು ಬರ್ತಾ ಹಿಂಗೆ ಬರ್ತಾನೆ ಇದೆ. ನಾವು ಶಿಫ್ಟ್ ಆಗ್ತಾನೆ ಇದ್ವಿ ಸರ್ ಅವತ್ತು ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ. ಅವಾಗ ನಂಗೆ ಫೋನ್ ಬಂತು ರಾತ್ರಿ ಇವತ್ತು, ಯಾವಾಗಲೂ ಮಾಡಿದ್ರು. ನಾನು ಮೆಂಟಲಿ ಫಿಕ್ಸ್ ಆಗಿರ್ತೀನಿ, ಯಾವಾಗಲೂ ಹೇಳಿದೆ, ಇಲ್ಲ ಟೆನ್ಷನ್ ತೊಗೊಬೇಡಿ, ಸಿನಿಮಾ ಅಂದಮೇಲೆ ಅವೆಲ್ಲ ಆಗುತ್ತೆ. ನೀವು ಕೆಲಸ ಮಾಡುವಾಗ ತಪ್ಪಾಗಿದ್ದು ನೀವಾಗೆ ಎಲ್ಲ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿ ನೆಗ್ಲೆಕ್ಟ್ ಮಾಡಿದರೆ ನಾನು ಬೈಬೋದು. ಯೋಚನೆ ಮಾಡಿಬಿಡಿ, ಚೆನ್ನಾಗಿ ಮಾಡಿ, ಸಿನಿಮಾಗಂತೂ ಏನೂ ಕಡಿಮೆ ಆಗಬಾರ್ದು ಅಂತ ಹೇಳಿದ್ದೆ. ಆವಾಗ ಅದೊಂದು ಧೈರ್ಯ ಬಂದು ಮತ್ತೆ ಮಾಡಿ ಅವ್ರಿಗೆ ಅದು ಇನ್ನೂ ಕೊರಗು, ಅಯ್ಯೋ ಅಮ್ಮ ಅವತ್ತಷ್ಟು ಖರ್ಚಾಗ್ಬಿಡ್ತು, ವೇಸ್ಟ್ ಆಯಿತು. ವೇಸ್ಟ್ ಅಂದರೆ ಆಕಸ್ಮಿಕ. ನಾನು ಹೇಳಿದೆ, ಅವೆಲ್ಲ ಮನುಷ್ಯರೇ ಏನೇನೋ ಆಗ್ತಾರಪ್ಪ, ತಲೆ ಕೆಡಿಸ್ಕೊಬೇಡ, ಚೆನ್ನಾಗಿ ಮಾಡು ಅಂತ ಹೇಳಿ ಮತ್ತೆ ನಾನು ಧೈರ್ಯ ಕೊಟ್ಟು ಹೇಳಿದೆ. ಬಟ್ ನನಗೇನು ಹೇಳೋದು ಅಂದರೆ, ಪ್ರತಿ ಪ್ರೊಡಕ್ಷನ್ನಲ್ಲಿ ನಾನು ಹೇಳೋದಿದ್ದೇನೆ, ಯಾರೇ ಮಾಡಿದ್ರು ನಾವು ಬೇರೆಯವ್ರಿಗೆ ಕಾಂಪೀಟ್ ಮಾಡಬೇಕು ಅಂದಾಗ ಇರೋದ್ರಲ್ಲಿ ಕ್ವಾಲಿಟಿ ಕೊಡಬೇಕು, ಇರೋದ್ರಲ್ಲಿ. ಅದನ್ನು ನೀವೇನು ತಗೊಂಡೋಗಿ ದುಡ್ಡನ್ನೆಲ್ಲ ಸುರಿಯೋದು ಅಂತಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೆ. ಸ್ವಲ್ಪ ಫುಲ್ ಕಾಣಂಗೆ ಮಾಡಪ್ಪ, ಫ್ರೇಮ್ ಎಲ್ಲ ನೀನು ಖಾಲಿ ಬಿಡಬಾರ್ದು, ಇಲ್ಲಿ ಫ್ರೇಮ್ ಖಾಲಿ ಕಾಣಬಾರ್ದು. ಇವಾಗ ಏನು ಮಾಡ್ತಾರೆ, ಅವ್ರಿಗೆ 2 ಥರ ಭಯ ಇರುತ್ತೆ, ಅದರಲ್ಲೂ ನಾನು ಬೇರೆ ಸೆಟ್ಗೆ ಹೋಗಲ್ಲ, ಆಮೇಲೆ ಬಜೆಟ್ಟು ಇವಾಗ ಹೋಗ್ತಾ ಇರುತ್ತೆ. ಆಮೇಲೆ ಫೈಟ್ ಮಾಸ್ಟ್ರು ಅಷ್ಟೇ, ಅವ್ರು ಹೇಳೋರಮ್ಮ 2 ದಿನ ಮಾಡಿದ್ರೆ ಹಿಂಗೆ, 3 ದಿವಸ ಹಿಂಗೆ, ಇಷ್ಟು ಖರ್ಚು ಬರುತ್ತೆ. ಒಟ್ಟಿನಲ್ಲಿ ಸಿನಿಮಾ ಏನು ಕೇಳುತ್ತೆ ಅದು ಮಾಡಪ್ಪ. ಈಗ ಒಂದೇ ದಿನಕ್ಕೆ ಮುಗಿಸ್ತೀಯಾ, ನೀನು ಮುಗಿಸು, ಇಲ್ಲ 2 ದಿನ ಬೇಕಾ ತಗೋ, ಬಟ್ ಸಿನಿಮಾಗೆ ಮೋಸ ಆಗಬಾರ್ದು. ಇದನ್ನೇ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ.